ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಫ್ಲವರ್ ಫಿಲ್ಲಿಂಗ್ಸ್ ಆ್ಯಂಡ್ ಎಂಬ್ರಾಯ್ಡ್ರಿ ಸ್ಟಿಚ್ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಫ್ರೇಮ್ಗೆ ಬಟ್ಟೆಯನ್ನು ಹಾಕಿ ಸೂಜಿಯಲ್ಲಿ ದಾರ ಇರಿಸ್ಕೊಂಡು ಫಿಲ್ ಮಾಡೋದು. ಇದೆಲ್ಲ ಪ್ರಿಪೇರ್ ಮಾಡಿ ನೋಡೋದು ಕಲಿಸ್ಕೊಡ್ತೀನಿ ನೋಡಿ. ಅಷ್ಟರೊಳಗೆ ಒಂದು ಬಸವಣ್ಣನ ವಚನ: ತುಂಬಿದ ಕೆರೆ ಬಾವಿ ತುಂಬಿದಂತಿರುವುದೇ, ನಂಬಿರಬೇಡ ಲಕ್ಷ್ಮಿಯನ್ನು, ಬಡತನವು ಬೆಂಬಿಡದೆಬಹುದು ಸರ್ವಜ್ಞ. ನೋಡಿ, ಈಗ ಡ್ರಾ ಹಾಕೋಬೇಕು. ನಮ್ಗೆ ಯಾವ ಫ್ಲವರ್ ಬೇಕೋ ಆ ಥರ ಡ್ರಾ ಹಾಕಿದ್ಮೇಲೆ ನೋಡಿ ಹೇಗಿರುತ್ತೆ ಡ್ರಾ. ಈಗ ಸೂಜಿನಲ್ಲಿ ದಾರ ಪೋಣಿಸ್ಕೊಂಡು, ನಾನಿವತ್ತು ಸಿಲ್ಕ್ ದಾರದಿಂದ ಹಾಕಿದ್ದೀನಿ. ಯಾವ ಥರ ಫಿಲ್ ಮಾಡೋದಂತ ನೋಡಿ. ಮೊದಲಿಗೆ ಕಾಣಿಸ್ತಾ ಇಲ್ಲ, ಸ್ವಲ್ಪ ನೋಡಿ, ಅದರಲ್ಲಿ ಒಂದು ಎಲೆ ಡಿಸ್ಟರ್ಬ್ ಆಗ್ತಿದೆಯಲ್ಲ, ಒಂದು ನಿಮಿಷ. ಮೊದಲಿಗೆ ಫ್ರೇಮನ್ನು ಸರಿಯಾಗಿ ಹಿಡಿದುಕೊಂಡು ನೋಡಿ, ಸೂಜಿಯನ್ನು ಆ ಥರ ಮೇಲೆತ್ತಬೇಕು. ಮೇಲೆತ್ತಿ ಈಗ ನೋಡಿ, ನನ್ನ ಕೈನಲ್ಲಿ ಹೆಂಗೆ ಇಟ್ಕೊಂಡಿದ್ದೀನೋ ಅದೇ ಥರ ಇಟ್ಕೊಂಡು ನೋಡಿ, ಮತ್ತೆ ಎಲ್ಲಿ ತೆಗೆದಿದ್ದೀವೋ ಅಲ್ಲೇ ಚುಚ್ಚಿ, ಕೆಳಗೆ ಚುಚ್ಚಿ, ಅಲ್ಲೇ ಕೆಳಗೆ ಅದ್ರ ಪಕ್ಕನೇ ಚುಚ್ಚಿ ನೋಡಿ. ಈಗ ಮೇಲೆ ಎಲ್ಲಿ ತರ್ತೀನಿ ಅಂತ ನೋಡಿ, ಕಾಣಿಸ್ತಿಲ್ಲಲ್ಲ, ಒಂದು ನಿಮಿಷ. ನೋಡಿ ತರ್ತೀನಿ, ಹಂಗೆ ತರಬೇಕು. ಮುಂದೆ ತಂದು ಆ ದಾರ ಮೇಲೇ ಬರಬೇಕು ನೋಡಿ. ಹಿಂಗೆ ಗೊತ್ತಾಯ್ತಲ್ಲ. ಈಗ ಮತ್ತೆ ಹೆಬ್ಬರಳಿಂದ ದಾರ ಇಟ್ಕೊಂಡು, ಸಿಲ್ಕ್ ಥ್ರೆಡ್ಡು ಚಿಕ್ಕ ಬಿಡುತ್ತೆ, ಮತ್ತು ಅದ್ರ ಪಕ್ಕಕ್ಕೆ ಅಲ್ಲೇ ಇಟ್ಕೊಂಡು, ಅಲ್ಲೇ ಚುಚ್ಕೊಂಡು ಮೇಲೆ ಅದ್ರ ಪಕ್ಕಕ್ಕೆ ಎತ್ತಬೇಕು ನೋಡಿ. ನಾನು ಎತ್ತುತ್ತಾ ಇದ್ದೀನಿ ಹಂಗೆ. ಅದೇ ಥರನೇ ಎಲ್ಲ ಫಿಲ್ ಮಾಡಬೇಕು. ಅದು ಹೆಂಗಿದೋ ಡ್ರಾಯಿಂಗ್ ಹೆಂಗಿದೆಯೋ ಆ ಡ್ರಾ ಮೇಲೆ ಅದೇ ಥರನೇ ಬರಬೇಕು. ಕಾಣಿಸ್ತಾ ಇಲ್ಲ, ಚಿಕ್ಕ ಬಿದ್ದರೆ ಮಾತ್ರ ಹಿಂಗೆ ತೆಗಿಬೇಕಾಗ್ತದೆ ಸಿಲ್ಕ್ ಥ್ರೆಡ್. ಮತ್ತು ಅದೇ ಥರ ಹೆಬ್ಬೆರಳು ಹಿಡ್ಕೋಬೇಕು, ಮತ್ತು ಅದೇ ಥರ ಚುಚ್ಚಬೇಕು. ನೋಡ್ತಾ ಇರಿ, ಅದೇ ಸೇಮ್, ಇನ್ನು ಬೇರೆ ಏನಿಲ್ಲ, ಸೇಮ್ ಅದೇ ಥರ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. 6 ದಳ ಇದ್ದಾವೆ, 6 ದಳಕ್ಕೂ ಇದೇ ಥರ ಮಾಡಬೇಕು. ಮಧ್ಯದಲ್ಲಿ ಬೇರೆ ಮತ್ತೆ ಇದು ಫ್ಲವರ್ ಫಿಲ್ ಮಾಡೋದು. ಇದೇ ಥರ ಬೇರೆ 2-3 ಥರ ಇದೆ ಫಿಲ್ ಮಾಡೋದು. ಇದು ಒಂದನೇ ವಿಧಾನ. ಈಗ ಇನ್ನೊಂದು ಬಸವಣ್ಣನ ವಚನ: ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಬಲ್ಲಿದರೂ ಇದ್ದು ಬಲವಿಲ್ಲ, ಸಾಹಿತ್ಯ ವೆಲ್ಲವರಿಲ್ಲ ಸರ್ವಜ್ಞ.
ಇದು ಅರ್ಥ ಆಗಿಲ್ಲ ಅನಿಸುತ್ತೆ ನಿಮಗೆ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು. ಮೇಟಿಯಿಂ ದಾಟಿ ಮೇಟಿಯಿಂ ರಾಟಿ ನಡೆದುದಲ್ಲದೆ ದೇಶ ದಾಟವೇ ಕೆಡುವು ಸರ್ವಜ್ಞ. ಇವನಾರವ ನೆಂದೆನಿಸದಿರಯ್ಯ. ಇವನಮ್ಮವ ನೆಂದೆನಿಸಯ್ಯ. ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಇದು ಬಸವಣ್ಣನ ವಚನ. ಸುಮಾರು ಹೊತ್ತಾಯ್ತಲ್ಲ, ಈಗ ಮತ್ತೆ ತೋರಿಸ್ತೀನಿ. ಇಷ್ಟೇ, ಎಲ್ಲ ದಾಳಗಳನ್ನು ಅದೇ ಥರ ಫಿಲ್ ಮಾಡೋದು, ಬೇರೆ ಏನಿಲ್ಲ. ಇದು ಫ್ಲವರ್ ಫಿಲ್ಲಿಂಗ್ ಸ್ಟಿಚ್ ಅಂತ. ನಾವು ಹತ್ರ ಹಾಕಿದರೆ ಸಿಗೋದಿಲ್ಲ. ಬಟ್ಟೆ ಕಾಣಲಿದ್ದಂಗೆ ನೀಟಾಗಿ ಹಾಕೋಬೇಕು. ನಾನು ಸ್ವಲ್ಪ ದೂರ ಹಾಕಿದ್ದೀನಿ, ಸೂಜಿ ದೊಡ್ಡದಿರೋದ್ರಿಂದ ನನಗೆ ಸೂಜಿ ಸಣ್ಣ ಸಿಕ್ಕಿಲ್ಲ. ಸಾರಿ, ಇನ್ನೂ ಫಿಲ್ ಮಾಡಬೇಕು. ಮೇಲೆ ನೋಡಿ ವೈಟ್ ಕಾಣಬಾರ್ದು ಎಸಲಲ್ಲಿ, ಇನ್ನೂ ಫಿಲ್ ಮಾಡಬೇಕು. ದೀಪವು ನಿನ್ನದೇ, ಗಾಳಿ ಟೈಮ್ ಇದೆ, ಇನ್ನು ಇದು ಮುಗಿಬೇಕಾದ್ರೆ ಇನ್ನೂ ಸ್ವಲ್ಪ ಟೈಮ್ ಬೇಕು. ಅದಕ್ಕೆ ಒಂದು ಭಾವಗೀತೆ ಹೇಳ್ತೀನಿ. ಅದು ಚೆನ್ನಾಗಿದೆಯೋ ಇಲ್ಲೋ ಗೊತ್ತಿಲ್ಲ, ನನಗೆ ಆಡೋದಕ್ಕೇನು ಬರೋದಿಲ್ಲ, ಸುಮ್ಮನೆ ಆಡ್ತೀನಿ ಟೈಮ್ ಪಾಸ್ಗೆ. ಕೇಳಿ, ಚೆನ್ನಾಗಿಲ್ಲ ಅಂದರೆ ಹೊಟ್ಟೆಗೆ ಹಾಕ್ಕೊಳ್ಳಿ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಬೆಟ್ಟವು ನಿನ್ನದೇ, ಬಯಲು ನಿನ್ನದೇ, ಹಬ್ಬಿನಗಲಿ ಪ್ರೀತಿ. ಬೆಟ್ಟವು ನಿನ್ನದೇ, ಬಯಲು ನಿನ್ನದೇ, ಹಬ್ಬಿನಗಲಿ ಪ್ರೀತಿ. ನೆರಳು ಬಿಸಿಲು ಎಲ್ಲವೂ ನಿನ್ನದೇ, ನೆರಳು ಬಿಸಿಲು ಎಲ್ಲವೂ ನಿನ್ನದೇ, ಇರಲಿ ಕರೀತಿ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು.
ಆಗೊಂದು ಸಿಡಿಲು ಈಗೊಂದು ಮುಗಿಲು ನಿನಗೆ ಅಲಂಕಾರ. ಆಗೊಂದು ಸಿಡಿಲು ಈಗೊಂದು ಮುಗಿಲು ನಿನಗೆ ಅಲಂಕಾರ.